ಯಾದಗಿರಿಯಲ್ಲಿ ಡ್ಯಾಮ್ ವಾಟರ್ ವಾರ್ ಮುಂದುವರೆದಿದೆ. ಮತ್ತೆ ರೈತರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾರಾಯಣಪುರ ಡ್ಯಾಮ್ ನೀರಿಗಾಗಿ ಮತ್ತೆ ಕಹಳೆ ಮೊಳಗಿಸಲು ಅನ್ನದಾತರು ಸಜ್ಜಾಗಿದ್ದಾರೆ. ಯಾದಗಿರಿಯಲ್ಲಿ ಡ್ಯಾಮ್ ವಾಟರ್ ವಾರ್ ಮುಂದುವರೆದಿದ್ದು ನಾರಾಯಣಪುರ ಡ್ಯಾಮ್ ನೀರಿಗಾಗಿ ಮತ್ತೆ ರೈತರ ಕಹಳೆ ಮೊಳಗಿದೆ. ಭೀಮರಾಯನಗುಡಿ ಕೆಬಿಜೆಎನ್ಎಲ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಶಹಾಪುರ ತಾಲೂಕಿನ ಭೀಗುಡಿಯಲ್ಲಿರ್ತಕ್ಕಂತಹ ಕಚೇರಿ ಕೆಬಿಜೆಎನ್ಎಲ್ ಕಚೇರಿ ಮುತ್ತಿಗೆಗೆ ಸಾವಿರಾರು ರೈತರು ಇದೀಗ ಸಿದ್ಧರಾಗಿದ್ದಾರೆ. ರೈತ ಕನ್ನಡಪರ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಪ್ರತಿಭಟನೆಗೆ ರಾಜುಗೌಡ ಬಿಜೆಪಿ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನೆ ಆರಂಭವಾಗಲಿದೆ. ಒಟ್ಟಾರೆಯಾಗಿ ನಾರಾಯಣಪುರ ಡ್ಯಾಮ್ ನೀರಿಗಾಗಿ ಮತ್ತೆ ಕಹಳೆಯನ್ನ ಮೊಳಗಿಸೋದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಉತ್ತರ ಕರ್ನಾಟಕ ಒಡೆದು ನಾವು ಪ್ರತ್ಯೇಕ ರಾಜ್ಯ ಮಾಡೋಣ ಅಂತಕ್ಕಂಥ ಕೂಗು ಎದ್ದಿತ್ತು ಈ ಮೊದಲು. ಆದರೂ ಕೂಡ ಅದ್ರ ಬಗ್ಗೆ ನಾವು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗಾಗಲೇ ಮಲ್ತಾಯಿ ಧೋರಣೆ, ಉತ್ತರ ಭಾಗ ಬೇರೆ, ದಕ್ಷಿಣ ಭಾಗ ಬೇರೆ. ದಕ್ಷಿಣ ಭಾಗದ ಕಾವೇರಿ ಹೋರಾಟ ಬಂದ ಹೊತ್ತಿನಾಗ ನಾವು ಉತ್ತರ ಭಾಗದವರೆಲ್ಲರೂ ನ್ಯಾಯ ಒದಗಿಸಿ ಕೊಡೋದಕ್ಕೆ ಹಗಲು ರಾತ್ರಿ ಹೋರಾಟ ಮಾಡ್ತೀವಿ. ಆದರೆ ದಕ್ಷಿಣ ಕರ್ನಾಟಕದ ಭಾಗದ ಯಾವ ಹೋರಾಟಗಾರರಾಗಲಿ, ಯಾವ ಸಂಘಟನೆಗಳಾಗಲಿ ಅಥವಾ ಸರ್ಕಾರವೇ ಆಗಲಿ ನಮ್ಮ ಉತ್ತರ ಭಾಗದ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ನಮ್ಗೆ ಅನಿವಾರ್ಯವಾಗಿ ಮೊದಲು ಹೇಳಿದ 2-3 ವರ್ಷಗಳ ನಿರಂತರ ಏನು ಸದ್ದು ಮಾಡ್ತಾ ಇದೆ ಉತ್ತರ ಕರ್ನಾಟಕ ಸಪ್ರೇಟ್ ಅಂತಕ್ಕಂಥದ್ದು, ಇನ್ನು ಅದನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡಬೇಕಾಗ್ತದೆ ಅಂತ ಅತ್ಯಂತ ಯಾದಗಿರಿಯಲ್ಲಿ ಡ್ಯಾಮ್ ವಾಟರ್ ವಾರ್ ಮುಂದುವರೆದಿದೆ. ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೀಗ ಮತ್ತೆ ಪ್ರತಿಭಟನೆಗೆ ರೈತರು ಸಜ್ಜಾಗಿದ್ದಾರೆ. ಭೀಮರಾಯನಗುಡಿ ಕೆಬಿಜೆಎನ್ಎಲ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ಲಾನ್ ಅನ್ನ ನಡೆಸಿದ್ದಾರೆ. ಶಹಾಪುರ ತಾಲೂಕಿನ ಭೀಗುಡಿಯಲ್ಲಿ ಇರ್ತಕ್ಕಂತಹ ಕಚೇರಿ ಇದು. ಭೀಗುಡಿ ಕೆಬಿಜೆಎನ್ಎಲ್ ಕಚೇರಿಗೆ ಮುತ್ತಿಗೆಗೆ ಸಜ್ಜಾಗಿದ್ದಾರೆ. ಸಾವಿರಾರು ರೈತರು, ರೈತಪರ, ಕನ್ನಡಪರ, ದಲಿತ ಪರ, ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಇನ್ನು ಈ ಒಂದು ಪ್ರತಿಭಟನೆಗೆ ಮಾಜಿ ಸಚಿವ ರಾಜುಗೌಡ ಹಾಗೂ ಬಿಜೆಪಿ ಮುಖಂಡ ಅಮೀನ್ ರೆಡ್ಡಿ ಯಾಳಗಿ ಸಾಥ್ ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನೆ ಆರಂಭವಾಗಲಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಅನ್ನದಾತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಮ್ಮ ನೀರು ನಮ್ಮ ಹಕ್ಕು ವಾಕ್ಯದ ಅಡಿಯಲ್ಲಿ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ರೈತ ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಶಹಾಪುರ ತಾಲೂಕಿನ ಗುಡಿಯಲ್ಲಿ ಇರುವಂತಹ ಕೆಬಿಜೆಎನ್ಎಲ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಯಾದಗಿರಿಯಲ್ಲಿ ಈ ಡ್ಯಾಮ್ ವಾಟರ್ ವಾರ್ ಏನಿದೆ ಅದು ಮುಂದುವರಿತಾ ಇದೆ. ನಾರಾಯಣಪುರ ಡ್ಯಾಮ್ ನೀರಿಗಾಗಿ ರೈತರು ಸಜ್ಜಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.